ನಮಸ್ಕಾರ ರೀ ಎಲ್ಲರಿಗೂ. ಇದು ಸಂಡೇ ಮಿನಿ ವ್ಲಾಗ್. ಮಧ್ಯಾಹ್ನ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ. ಅನ್ನಕ್ಕೆ ಇಟ್ಕೊಂಡು ಮಜ್ಜಿಗೆ ಹುಳಿ ಮಾಡಿರತ್ತಂತೇಳಿ ಸೋರೆಕಾಯಿನೆಲ್ಲ ನಾನು ಕಟ್ ಮಾಡಿ ಬೇಯಿಸೋಕಿಡತ್ತಿದ್ನಿ. ಬಾಳಿಗೆಗೆ ನೀರು ಹಾಕಿ ಒಂಚೂರು ಉಪ್ಪು ಹಾಕಿ ಸೋರೆಕಾಯಿನೆಲ್ಲ ಬೇಯಿಸಿ ಎತ್ತಿಟ್ಕೋಬೇಕು. ಮಸಾಲೆ ರುಬ್ಬಕ್ಕೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ತೆಂಗಿನಕಾಯಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಜೀರಿಗೆ, ನೀರು ಹಾಕಿ ಮಸಾಲೆ ರುಬ್ಬಿ ಎತ್ತಿಟ್ಕೋಬೇಕು. ಈ ಕಡೆ ಬೇಯಿಸಿಟ್ಕೊಂಡಿರೋವಂಥ ಸೋರೆಕಾಯಿಗೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆ ಹಾಕಿ ನಾವು ಕುದಿಸ್ಕೊಂಡು ಅದನ್ನು ತಣ್ಣಗಾಕ್ಬಿಡಬೇಕು. ಸಾಬುದಾನಿ ಪಾಯಸ ಮಾಡೋಕೆ ನೋಡ್ರಿ ಹಾಲಿಗೆ ಸಕ್ಕರೆ ಹಾಕಿ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡೇನಿ. ಅದು 1-2 ನಿಮಿಷ ಕುದ್ದಾದ್ಮೇಲೆ ಅದಕ್ಕೆ ಸಾಬುದಾನಿ ಆ್ಯಡ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದನ್ನು ಕುದಿಸ್ಕೊಂಡೇನಿ. ಈ ಕಡೆ ನೋಡ್ರಿ ಮಸಾಲೆ ಎಲ್ಲ ತಣ್ಣಗಾಗಿತ್ತು. ಅದಕ್ಕೆ ಮಜ್ಜಿಗೆ ಹಾಕಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೇನಿ. ಲಾಸ್ಟಿಗೆ ಒಗ್ಗರಣೆ ಹಾಕತ್ತೆ ನೋಡ್ರಿ. ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ನಾವು ಒಗ್ಗರಣೆ ಕೊಡಬೇಕು. ಇಷ್ಟಾದ್ರೆ ಮಜ್ಜಿಗೆ ಹುಳಿ ರೆಡಿ ಆಕತಿ. ಮಧ್ಯಾಹ್ನದ ಊಟಕ್ಕೆ ಅನ್ನ, ಮಜ್ಜಿಗೆ ಹುಳಿ, ಸಾಬುದಾನಿ ಪಾಯಸ ರೆಡಿ ಆಗೈತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ.